ಜಾಗ ತಗೊಂಡಿದ್ದೆ 2016 ಅದು ಎಲ್ಲ ಲೋನ್ ಮಾಡಿ ತಗೋದು ಎಲ್ಲ ಒಟ್ಟು ಯಬಾ ಅದಂತ ಹೇಗಾಯ್ತೋ ಗೊತ್ತಿಲ್ಲ. ಎಲ್ಲ ದೇವರ ಅನುಗ್ರಹ ಅನುಗ್ರಹ ಅಲ್ಲ. ಮನೆ ಕಟ್ಲಿಕ್ಕೆ ಹೊರಟದ್ದು ಅಲ್ಲೇ ಅಮ್ಮನ ಅನುಗ್ರಹ ಅನುಗ್ರಹ. ಅಮೃತೇಶ್ವರ ಮೇಳಕ್ ಬಂದ್ಮೇಲೆ ಕಂಪ್ಲೀಟ್ ನಮ್ದೆಲ್ಲ ಬದಲಾವಣೆ ಜೀವನ ಶೈಲಿ. ಎಷ್ಟೋ ನಮ್ಮಿಂದ ತುಂಬಾ ಒಳ್ಳೊಳ್ಳೆ ಮೊದ್ಲೆಗಾರ ತುಂಬಾ ಜನ ಇದ್ರು. ಹೌದು, ತುಂಬಾ ಜನ ಹೊರಗಡೆ ಹೋದ್ರು. ಆದ್ರೂ ನನ್ನನ್ನೇ ಆಯ್ಕೆ ಮಾಡಿ ನಾನು ಮತ್ತೆ ಚಂಡೆ ಶ್ರೀನಿವಾಸ ಪ್ರಭು ಗುಂಡ, ಆಮೇಲೆ ಶ್ರೀ ವಿಷಮಾದವಣ್ಣ ಮೈರ್, ನಾವು ಬಡಗ್ನಲ್ಲಿ 4 ಜನ. ಮತ್ತೆ ಅವ್ರ ಮೂಲ ಆಕ್ಚುಲಿ ಇಲ್ಲೇ ಗುಂಡ್ಮಿ ದೊಡ್ಡ ಮನೆ ಅಂತ ಮೂಲ. KP ಹೆಗಡೆ ಮನೆ ಪಕ್ಕದ ಮನೆಯಲ್ಲಿ ಅವರದ್ದು ಮನೆ ಇದ್ದದ್ದು. ನಾಗರಾಜ್ ಹೊಳ್ರ ಅಂತ ನಮ್ಮ ಮಾವಯ್ಯ ಅಲ್ಲಿದ್ದದ್ದು. ಅವು ಇವಳ ಇನ್ನೊಂದು ಅಕ್ಕ, ನಮ್ಮ ಹೆಂಡತಿ ಇನ್ನೊಂದು ಅಕ್ಕ. ಇವಳು ಕಾಲೇಜಿಗೆಲ್ಲ ಹೋಗ್ತಿಲ್ಲ. ಎಲ್ಲ ವಿಚಿತ್ರಗಳೇ. ಅವಳನ್ನೆಲ್ಲ ಮದ್ವೆ ಆಗ್ತೇನೆ ಅಂತ ಕಲ್ಪನೆ ಇಲ್ಲ, ಇದಿಲ್ಲ. ಮದ್ವೆ ಆಯ್ತು. ಅದಾದ್ಮೇಲೆ ಹೆಸರೆಂತ ಸರ್ ಅವ್ರದ್ದು? ನಮನ ಅಂತ. ನಮನ. ಈಗ ಏನ್ ಮಾಡ್ತಾರೆ? ಅವಳೆ ಹೌಸ್ ವೈಫ್. ಕೆಲ್ಸಕ್ಕೆ ಇಲ್ಲಿ ECR ಕಾಲೇಜಿಗೆ ಕೆಲಸ, ಆಫೀಸ್ ವರ್ಕಿಗೆ ಹೋಗ್ತಿಲ್ಲ. ಅವ್ರ ಫ್ರೆಂಡ್ ಒಬ್ಳು, ನರ್ಸಿಂಗ್ ಕಾಲೇಜ್ ಅದು, ಅವ್ರ ಫ್ರೆಂಡ್ ಒಬ್ಳು ಬಿಟ್ಲು, ಅವಳು ಒಟ್ಲಿಗೆ ಇವಳು ಬಿಟ್ಲು. ಹಾಗೆ ಹೌಸ್ ವೈಫ್ ಆಗಿದ್ದಾರೆ. ಹಾಗೆ ಮತ್ತಿಲ್ಲಿ ನಮ್ಮ ಇಲ್ಲಿನ ಜನರ ಸಪೋರ್ಟ್ ತುಂಬಾ. ನಮ್ ಯಾವತ್ತು ಇಲ್ಲಿನ ಸಾಲಿಗ್ರಾಮ ಕೋಟ ಜನ ನಾನು ಯಾವತ್ತು ಬೇರೆಯವ್ರು ಅಂತ ನೋಡ್ಲಿಲ್ಲ. ನಾನು ಮದುವೆ ಆಗೋ ಟೈಮಲ್ಲಿ ಅಷ್ಟೇ. ಮದುವೆ ಆದಾಗ ಇಲ್ಲಿ ಕೋಟದ ಉಪೇಂದ್ರ ಉರಾಳ್ರ ಅಂತ ಅವ್ರ ಮನೇಲಿ ಬಾಡಿಗೆಗಿದ್ದೆ. ಅವ್ರ ಕಾರ್ ಉರಾಳ್ರ ಅಂತ ಅವ್ರ ಫೇಮಸ್. ಮೊದ್ಲು ಬಾಡಿಗೆ ಕಾರೆಲ್ಲ ಇತ್ತು, ಅಂಬಾಸಿಡರ್ ಕಾರೆಲ್ಲ ಇತ್ತು. ಅವ್ರ ಮನೆ ಬಾಡಿಗೆ ಇದ್ದೆ. ಅವ್ರಂತ ಅದು ಮನೆ. ಅವ್ರು ನಮ್ಮ ಸ್ವಂತ ಅಣ್ಣ ಆದ್ರೂ ಅಷ್ಟು ನಾವು ಆತ್ಮೀಯತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ಒಂದು ಅಂತ ವಿಷಯಗಳಿದ್ರು ಹಂಚ್ಕೊಳ್ಳುವಂತ ಒಂದು ಇದು. ಮತ್ತು ಅವ್ರ ಮನೆ ಅಲ್ಲ, ಅವ್ರ ಮನೆಗೆ ಬಾಡಿಗೆ ಇದ್ದೆ. ಮದುವೆ ಟೈಮಲ್ಲೂ ಹಾಗೆ. ಮದುವೆ ಟೈಮಲ್ಲಿ ದುಡ್ಡು ಅವ್ರ ಹೆಂಡತಿ ಇದು ಸಾರಾ ಡೈಟ್ ನಂಗೆ ದುಡ್ಡು ಕೊಟ್ಟಿದ್ರು. ನಾನ್ ಕಾರ್ ತಗೊಳ್ಳುವಾಗ ಹಾಗೆ ದುಡ್ಡಿರ್ಲಿಲ್ಲ. ಆ ಕಾರ್ ಚೇಂಜ್ ಮಾಡಿ ಇನ್ನೊಂದು ಕಾರ್ ತಗೊಳ್ಳುವಾಗ ಆ ಕಾರ್ ಕೊಟ್ಟಿದ್ದು 75,000 ರೂಪಾಯಿ ಮಾತ್ರ ಇತ್ತು. ಈ ಕಾರ್ 3,25,000 ರೂಪಾಯಿಗೆ ಮಾತುಕತೆ ಆಗಿ ಅವರೇ ಕಾರ್ ತಗೊಂಬಂದದ್ದು ಹೋಗಿ. ಅವರೇ ದುಡ್ಡು ಹಾಕಿ ಅಂದ್ರೆ ತುಂಬಾ ಇದೆ. ಈ ಮನೆ ಕಟ್ಟುವಾಗ ಹಾಗೆ ಸರ್. ಈ ಮನೆ ಕಟ್ಟುವಾಗ ಲೋನ್ ಎಲ್ಲ ಆಗಿರ್ಲಿಲ್ಲ, ಕರ್ಕರೆ ಮಾಡಿದ್ರು. ಇಲ್ಲೆಲ್ಲ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಒಳ್ಳೆ ಇದ್ರು. ಸುಮಾರೆಲ್ಲ ತಾಪತ್ರ ಇತ್ತು. ಅವ್ರು ಬ್ಯಾಂಕಿಗೆ ಹೋಗಿ ಎಲ್ಲೆಲ್ಲ ಗಲಾಟೆ ಮಾಡಿ ಅವು ಲೋನ್ ಕಟ್ಲಿಲ್ಲ ಅಂದ್ರೆ ನಾಳೆ ನಿಂತ ಮಟ್ಟಲ್ಲಿ ಪೂರ ನಾನ್ ಕಟ್ಟಿ ಎಂತ ಕೊಡುದಿಲ್ಲ ಅಂತ ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸಿ, ಮತ್ತೆ ಉಳಿದ 10 ಲಕ್ಷ ಅವ್ರು ಬೇರೆ ಬೇರೆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಏನೆಲ್ಲ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಈ ಮನೆ ಕಟ್ತೇನೆ ಅಂತ ಕನ್ಸಲ್ಲೂ ಇಲ್ಲ. ಜಾಗ ಇತ್ತು ಸರ್. ಜಾಗ ನಾನು ಆಕ್ಚುಲಿ ಜಾಗ ತಗೊಂಡು ಗಿಳಿಯಾರಲ್ಲಿ ಒಂದು 12 ಸೆಂಟ್ ಜಾಗ ತಗೊಂಡಿದ್ದೆ 2016. ಅದು ಎಲ್ಲ ಲೋನ್ ಮಾಡಿ ತಗೋದು ಎಲ್ಲ ಒಟ್ಟು ಯಬಾ ಅದಂತ ಹೇಗಾಯ್ತೋ ಗೊತ್ತಿಲ್ಲ. ಎಲ್ಲ ದೇವರ ಅನುಗ್ರಹ ಅಲ್ಲ. ಮನೆ ಕಟ್ಲಿಕ್ಕೆ ಹೊರಟದ್ದು ಅಲ್ಲೇ ಅಮ್ಮನ ಅನುಗ್ರಹ. ಅಮೃತೇಶ್ವರ ಮೇಳಕ್ ಬಂದ್ಮೇಲೆ ಕಂಪ್ಲೀಟ್ ನಮ್ದೆಲ್ಲ ಬದಲಾವಣೆ ಜೀವನ ಶೈಲಿ. ಮತ್ತೆ ಮನೆ ಎಷ್ಟನೇ ಇಸ್ವಿಲಿ ಕಟ್ಟಿದ್ದೀರಿ ಸರ್? ಇದು 2020 ಕೊರೋನಾ ಟೈಮ್. ನಾ ಒಂದು 15 ಲಕ್ಷ ಮನೆ ಕಟ್ಬೇಕಂತ ಹೊರಟಿದ್ದೆ. ಅದ್ ಕಡೆ ಕೊರೋನಾ ಬಂತ, ಎಲ್ಲ ಕೆಲಸಗಳೆಲ್ಲ ಸ್ಟಾಪ್ ಆಯ್ತು. ಆಮೇಲೆ ಸ್ಟಾರ್ಟ್ ಮಾಡುವಾಗ ಎಲ್ಲ ಡಬಲ್ ಆಯ್ತು. ನಮ್ದು ಅಷ್ಟೊತ್ತಿಗೆ ಗೋಡೆ ಮತ್ ಮಾತ್ರ ಆಗಿದ್ದು, ಗಾರೆ ಅಂತ ಆಗ್ಲಿಲ್ಲ. ಅದಕ್ಕೂ ಮೊದ್ಲು 4,500ಕ್ಕೆ 1.5 ಯೂನಿಟ್ ಹೊಯ್ಗೆ ಹಾಕೊಂಡಿದ್ದೆ. ಕೊರೋನಾ ಬಂದ ಮೇಲೆ 1 ಯೂನಿಟಿಗೆ 9,000 ಬೇಕಿದ್ರೆ ಹಾಕೊಂಡು ಆಯ್ತು. ಆ ಸಿಮೆಂಟ್ ಚೀಲ ಹಂಗೆ ಒಂದೊಂದು ಚೀಲಕ್ಕೆಲ್ಲ 100 ರೂಪಾಯಿ ಜಂಪ್. ಅಯ್ಯೋ ಆಗೆಲ್ಲ ಕೆಲ್ಸ ಮಾಡ್ಲಿಕ್ಕೆ ಜನ ಇಲ್ಲ. ಏನೆಲ್ಲ ಆಗಿ ಅಂತೂ ದೇವ್ರ ಅನುಗ್ರಹದಿಂದ ಒಂದು ಉಳಿಲಿಕ್ಕೆ ಒಂದು ನಮ್ದು ಅಂತ ಆಯ್ತು. ಅಷ್ಟೇ ಒಂದು ಕಟ್ಕೊಂಡ್ಬಿಟ್ರಿ. ಒಂದು ಬೇಕು ಸರ್ ಒಂದು ಮನೆ. ಮತ್ತೆ ಚೆನ್ನಾಗಿದೆ ಮನೆ. ಅಂದ್ರೆ ಎಲ್ಲರೂ ಮಾಡ್ತಾರೆ ಟೆರೇಸ್ ಬಿಲ್ಡಿಂಗ್ ಅದು ಅಂತಲ್ಲ, ಇದು ಮನೆ ಯಾವ ತರ ಅಂದ್ರೆ ಹಳ್ಳಿ ಮನೆ ಬಂದಾಗಿದೆ. ಖುಷಿ ಕಾಣ್ಲಿಕ್ಕೆ. ಎಲ್ಲರೂ ಕಲ್ಸಿನ ಮನೆ ಅಂತ ಹೇಳ್ತಾರೆ ಸರ್. ನಾನು ಕನ್ಸಲ್ಲೂ ಎಣಿಸ್ಬಿಡಲ್ಲ ನಮ್ದೊಂದು ಮನೆ ಆಗ್ತದೆ ಅಂತ ಯೋಚನೆ ಇರಲಿಲ್ಲ. ನಾ ಈ ಮನೆ ಕಟ್ಟುವಾಗ ನನ್ ಕೈಯಲ್ಲಿ ಇದ್ದ ದುಡ್ಡು 25,000 ರೂಪಾಯಿ ಹೋಯ್ತಲ್ಲ. 25,000 ರೂಪಾಯಿ. ಅದು ಏನು ಆಗಿ ಏನೆಲ್ಲ ಆಯ್ತು ಸರ್. ನಿಮ್ಮ ಜೀವನ ಅನಿರೀಕ್ಷಿತ. ಹೌದೌದು, 100ಕ್ಕೆ 100. ಯಕ್ಷಗಾನಕ್ಕೆ ಬಂದದ್ರಿಂದ ಅನಿರೀಕ್ಷಿತ ಮದುವೆ ಎಲ್ಲ ಮೇಳ
ಎಲ್ಲೆಲ್ಲ ರೋಲ್ಗಳು ಹೌದು. ಸರ್. ಮತ್ತೆ ಸರ್ ತಾವು ಈಗಲೂ ಅಮೃತೇಶ್ವರಿ ಹಾ. ಮೇಳದಲ್ಲಿದ್ರಿ, ಈಗಲೂ 15-16ನೇ ವರ್ಷ ನೆಕ್ಸ್ಟ್ ಅಲ್ಲ ಸರ್, 16ನೇ ವರ್ಷ ತಿರುಗಾಡಕ್ ಹೋಗ್ತೀರಿ. ಸರ್ ತಮ್ಮ ಈ ಏನೋ ಕಾರ್ಯಕ್ರಮ ಮಾಡ್ತೀರಿ ಸರ್ ತಾವು ಹಿರಿಯರ ಒಂದು ಸ್ಮರಣೆಗಾಗಿ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ಇಲ್ಲ ಅಂದ್ರೆ ನಾವು ಯಕ್ಷಗಾನದ ಪಡೆದ ತುಂಬಾ ಹೌದು. ಇಲ್ಲಿ ನಮ್ಮ ಯಾವತ್ತು ನಮ್ಮ ದಕ್ಷಿಣ ಕನ್ನಡದವ್ರು ಇಲ್ಲಿ ಸೌತ್ಗೆ ನಮ್ಮನ್ನ ಉತ್ತರ ಕನ್ನಡದವ್ರು ಅಂತ ಅಥವಾ ಬೇರೆ ಯಾವ ಭಾವ ಯಾರು ನೋಡ್ಲಿಲ್ಲ, ತುಂಬಾ ಪ್ರೀತಿ ಮಾಡಿದಾರೆ. ಇವತ್ತು ನಮ್ಮ ಇಲ್ಲಿ ಎಲ್ಲ ಸಾಧಾರಣ ಯಾರ ಮನೇಲಿ ಎಂತ ಫಂಕ್ಷನ್ ಇದ್ರು ನಮ್ಗೊಂದು ಹೇಳಿಕೆ ಉಂಟು. ನಮ್ಮ ಇವ್ರು ನೀಲ್ಕೋಟ್ ಶಂಕರ್ ಹೆಡ್ರ ಒಂದು ಮಾತು ಹೇಳ್ತಿದ್ರು, ನೆನಪಾಗ್ತದೆ ಒಂದು ಅವಾಗಿನ ಕಾಲದಲ್ಲಿ ಚಿಟ್ಟಾಣಿಯವರಿಗೆ ಒಂದು ಇಲ್ಲಿ ಕೋಟದೂರಿನಲ್ಲಿ ತುಂಬಾ ಪ್ರೀತಿ. ಚಿಟ್ಟಾಣಿಯವರು ಅಂದ್ರೆ ತುಂಬಾ ಪ್ರೀತಿ. ಆ ಚಿಟ್ಟಾಣಿಯವ್ರು ಬಿಟ್ಟ ಮೇಲೆ ಆ ಪ್ರೀತಿ ಸಿಕ್ಕಿದ್ದು ತಮ್ಮ ನಿಂಗೆ ಅಂತ ಹೇಳ್ತಿದ್ರು. ಅವ್ರ ಬಗ್ಗೆ ಅಭಿಮಾನ, ಅವ್ರ ಅಭಿಮಾನಿಗಳು ತುಂಬಾ ಇದ್ರು, ಇವತ್ತು ತುಂಬಾ ಇದ್ರು ಹೇಳೋರು. ಅವ್ರು ನೋಡಿದ ಅಭಿಮಾನಿಗಳು ಅದು ನೋಡಿದ್ದು, ರಂಗಸ್ಥಳ ನೋಡಿದ್ದು, ನಮ್ ಬಗ್ಗೆ ಏನೋ ಒಂದು ಪ್ರೀತಿ ಖಂಡಿತ ಇಟ್ಟಿದ್ದಾರೆ. ಏನೋ ಪಡೆದಿದ್ದೇವೆ ತುಂಬಾ ಯಕ್ಷಗಾನದಿಂದ. ಇವತ್ತು ಈ ಸ್ಥಿತಿಯಲ್ಲಿ ಇದ್ದಿದ್ದು ಯಕ್ಷಗಾನದಿಂದ. ಏನಾದ್ರು ನಾವು ಪಡೆದಿದ್ರಲ್ಲ ಚೂರು ಕೊಡ್ಬೇಕಲ್ಲ ಸರ್, ಸಾಗರದಷ್ಟು ತಗೊಂಡಿದ್ದೇವೆ. ಸಾಸ್ಮೇಶ್ವರ ಕೊಡೋದು ಬೇಡ. ಅದಕ್ಕೆ ನಮ್ಮ ಗುರುಗಳ ನೆನಪಲ್ಲೇ ಅಂದ್ರೆ ಮನೇಲಿ ಕಾರ್ಯಕ್ರಮ ಮಾಡುದು, ಮನೇಲಿ ಮಾಮೂಲಿ ಗಣಮ ರತ್ನಗತೆ ಮಾಡಿ ಒಂದು ವರ್ಷ ಸಾಯಂಕಾಲ ಒಂದು ಆಟ, ಅಮೃತೇಶ್ವರಿ ಮೇಳದ ಆಟ ಮಾಡಿಸಿ ಕಾರ್ಯಕ್ರಮ ಮಾಡಿ ಎಲ್ಲ ಪ್ರಶಸ್ತಿ. ಆಮೇಲೆ ಒಂದು ವರ್ಷ ಗಾನ ವೈಭವ, ನಾಟ್ಯ ವೈಭವ, ಒಂದು ವರ್ಷ ಗಾನ ವೈಭವ. ಈಗ ಏನಾರು ಒಂದು ಮಾಡಿ ಅಂದ್ರೆ ಅಷ್ಟು ವೇದಿಕೆ ಬೇಕಲ್ಲ. ಎಷ್ಟು ವರ್ಷ ಆಯ್ತು? ಒಂದ್ 2 ವರ್ಷ 3 ವರ್ಷ? ಇಲ್ಲ, ಇದು 4 ವರ್ಷ ಆಯ್ತು. 4 ವರ್ಷ. ಈ ವರ್ಷ 5ನೇ ವರ್ಷ. ಯಾವ ಟೈಮಲ್ಲಿ ಮಾಡುದು ಸರ್ ತಾವು ಅದನ್ನ? ನಿಗದಿ ಅಂತಿಲ್ಲ, ಆಲ್ಮೋಸ್ಟ್ ಏಪ್ರಿಲ್ ಮೇಳ ಇರುವಾಗಲೇ ಹಗಲೇ ಮಾಡಿ ಬಿಡ್ತೀರಿ? 2 ವರ್ಷ ಸಾಯಂಕಾಲ ಕಾರ್ಯಕ್ರಮ ಮಾಡಿ ಅವರ ಒಂದು ನೆನಪಿಗಾಗಿ, ಅವ್ರ ನೆನಪು, ಗುರುಗಳ ನೆನಪು. 1 ವರ್ಷ ಮನೇಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮನೆಗೆ ಹೋಗಿ ಗುಣವಂತಿ ಸುಬ್ರಹ್ಮಣ್ಯ ಭಂಡಾರ ಅಂತ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಮೊತ್ತ ಕೊಟ್ಟು ಬಂದಿದ್ದು. ಆಗ್ಲಿ ಸರ್, ಬೇಕು ಸರ್. ಅದೆಲ್ಲ ಒಂದು ನಿಜವಾಗಿ ಅದೆಲ್ಲ ಒಂದು ಮಾದರಿ. ಅದು ನಿಜವಾಗಿ ನಾವು ಕಲ್ತದ್ದು ಅಂತ ಏನೋ ಸೇವೆ. ನೀವು ಹೇಳಿದಾಗೆ ಸಾಗರಷ್ಟು ತಗೊಂಡಿದ್ದು, ಸಾಸಿವೆ ಎಷ್ಟರು ಕೊಡಬೇಕು, ಅದು ಎಲ್ಲರೂ ಕೊಟ್ಟಾಗ ಸರ್ ಹಿರಿಯ ಕಲಾವಿದರಿಗೂ ಆಧಾರ ಆಗ್ತದೆ. ನಿಜ. ಮತ್ತೆ ತುಂಬಾ ಒಡನಾಟಗಳನ್ನ ಅಮೃತೇಶ್ವರಿ ಮಾಡಕ್ ಬಂದ್ಮೇಲೆ ತುಂಬಾ ಹಿರಿಯ ಕಲಾವಿದರು ಒಡನಾಟ ಕೊಟ್ಟಿದೆ. ನಿಬ್ಬೂರ್ ನಾರಾಯಣ ಭಾಗವತರ ಅಂತ ಅಂತ ಅವ್ರಿಗೆ ಮೊದ್ಲೇ ಬಾರಿಸಿದ್ದೇನೆ. ಈಗ ಕಪ್ಪೆಕೆರೆ ಭಾಗವತರ ಅಂತ ಅವರೊಟ್ಟಿಗೆ ಮೊದ್ಲೇ ಬರ್ಸಿದ್ರಿ? ಒಂದ್ ಆಟಕ್ಕೆ ಮೊದ್ಲೇ ಬಾರಿಸಿದ್ರಿ. ಆಮೇಲೆ ಬಿಡಿ, ಆಮೇಲೆ ಹೌದು KP ಹೆಗಡೆಯರು, ಸುಬ್ರಹ್ಮಣ್ಯಾಚಾರ್ಯ, ಗೋಪಾಲ ಗಾಣಿಗರು, ವಿದ್ವಾನ್ ಅಡವಿ ಭಟ್ರು, ಧಾರೇಶ್ವರ್, ಬಾಳ್ಕಲ್, ನೀವು ಮಗೆ ಬೆಟ್ಟವರು, ಇವ್ರು ರಾಮಕೃಷ್ಣ ಹೆಗಡೆಯವರು, ಜನ್ಸಾಲೆ ಅವರು ತುಂಬಾ ಕಾರ್ಯಕ್ರಮಕ್ಕೆ. ಆವಾಗ ಸುನಿಲ್ ಭಂಡಾರ್ ಇಲ್ದಿ ಟೈಮಲ್ಲೂ ಅವ್ರು ಇರ್ಲಿರುವಾಗ ತುಂಬಾ ಕಾರ್ಯಕ್ರಮಕ್ಕೆ ಹೇಳ್ತಿದ್ದಾರೆ. ಈಗ್ಲೂ ಸಹಿತ ಹೇಳ್ತಾರೆ. ಈಗ ಶಶಾಂಗಿ ಇಲ್ಲದ್ರೆ ಹೇಳ್ತಾರೆ ಕಾರ್ಯಕ್ರಮಕ್ಕೆ. ಆಮೇಲೆ ಎಲ್ಲ ಸುರೇಶ್ ಶೆಟ್ರ್ ಅಂತೂ ತುಂಬಾ ಆತ್ಮೀಯರು. ಅಂದ್ರೆ ಕೇವಲ ಭಾಗವತ ಮೊದ್ಲಿಗಾರ ಸಂಬಂಧ ಅಲ್ಲ, ನಮ್ ಎಂತ ಖಾಸಗಿ ವಿಷಯ ಇದ್ರು ಅಂತ ಹೇಳ್ಕೊಡುವಂತ ತುಂಬಾ ಆತ್ಮೀಯತೆ ಅವರಲ್ಲಿ. ಹಾಗೆ ಒಡನಾಟ ಒಳ್ಳೊಳ್ಳೆ ಚಿಟ್ಟಣ್ಣವರೊಟ್ಟಿಗೆ ಅವ್ರ ಒಳ್ಳೆ ತುಂಬಾ ಮೊದ್ಲೇ ಬಾರಿಸೋ ಅವಕಾಶ ಸಿಕ್ಕಿತ್ತು. ಕಷ್ಟ ಅಲ್ಲ ಸರ್ ಬಾರಿಸೋದು? ಅಲ್ಲ, ಮೊದ್ಲಿನ ಕಷ್ಟ ಅಂದ್ರೆ ಎಂತ ಗೊತ್ತಾ ಸರ್, ಈಗೆಲ್ಲ ಕಾಲ ಚೇಂಜ್ ಆಗಿದೆ. ಮೊದ್ಲು ಭಾಗವತಿಗೆ ಅವರೆಲ್ಲ ಆ ಕಲಾವಿದರೆಲ್ಲ ಕುಣಿಯೋದು ಅವ್ರಿಗೆ ಮೊದ್ಲೇ ಆಧಾರ. ಅವ್ರಿಗೆ ಚಂಡರ್ ಗಟ್ಟಿಲಿ ಅದ್ರ ಸಮಸ್ಯೆ ಇಲ್ಲ. ಅವ್ರಿಗೆ ಮೊದ್ಲೇ ಕರೆಕ್ಟ್ ಬೇಕು, ಅವ್ರಿಗೆ ಗಟ್ಟಿ ಬೇಕು. ಈಗ ತುಂಬಾ ಹಿಂದಿನ ಹಳೆ ಕೆಲವು ಭಾಗವತರಿಗೂ ಹಾಗೆ, ಗೋಪಾಲ್ ಗಾಣಿಗಳಿಗೆಲ್ಲ ಹಾಗೆ, ಅವ್ರಿಗೆ ಮೊದ್ಲೇ ಗಟ್ಟಿ ಬೇಕು. ಅಂದ್ರೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಒಳ್ಳೆ ಮೊದ್ಲೇ ಬೇಕು, ಅನುಭವಿಸ್ತಿರ್ಬೇಕು. ಅವ್ರಿಗೆ ಚಂಡೆ ಸಾಧಾರಣ ಇದ್ರು ನಡೀತದೆ. ನಾವ್ ಇಲ್ಲಿರುವಾಗ್ಲೂ ಅವ್ರ ಕೆಲವು ಪ್ರಸಂಗಗಳಲ್ಲಿ ಈ ನಮ್ ಗೊತ್ತಿಗೆ ಅನುಭವ ಇಲ್ಲದ ಕೆಲವು ಪ್ರಸಂಗ ಬಂದ್ರೆ ಫಸ್ಟಿಗೆ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಆಗ ಅವ್ರು ನನ್ನ ಕರ್ಕೊಂಡು ಹೋಗ್ತಿದ್ರು ಫಸ್ಟಿಗೆ ಬಾ ಮಾರ್ರೆ, ಫಸ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಅವರೆಲ್ಲ ಹಾಗೆ. ಈಗ ಅವ್ರ ಮಗ ಇವ್ರು ಸಮೇತ, ನರಸಿಂಹ ಚಿಟ್ಟಾಣಿಯವರು ಸಮೇತ ಅವ್ರಿಗೆ ಮೊದ್ಲೇ ಗಟ್ಟಿ ಬೇಕು, ಒಳ್ಳೆ ಇದ್ಬೇಕು. ಚಂಡರ್ ಸುಮಾರಿಗಾದ್ರೂ ನಡೀತದೆ ಹಾಗೆ. ಈಗೀಗ ಕಾಲ ಚೇಂಜ್ ಆಗ್ತಾ ಬಂತ. ಈಗ ಚಂಡೆ ಪ್ರಾಮುಖ್ಯ ಎಲ್ಲಿವರೆಗೆ ಬೇಕಂದ್ರೆ, ಈಗ ಭಾಗವತರ ಆದ್ಮೇಲೆ ಚಂಡೆ ಆದ್ಮೇಲೆ ಮೊದ್ಲೇ ಅವ್ರನ್ನ ಹೆಸರು ಆತರ ಆಯ್ತು. ಈಗ ಕಾಲಲ್ಲಿ ಚೇಂಜ್ ಆಗ್ತಾ ಹೋಯ್ತು. ಹಾಗೆ ಎಂತ ಮಾಡ್ಲಿಕ್ಕಿಲ್ಲ, ನಿನ್ ಏನೇನ್ ಆಗ್ತದ ಆಗ್ಲಿ, ಏನ್ ಅದ್ರ ಬಗ್ಗೆ ಏನು ಬೇಜಾರ. ಹೌದಪ್ಪ, ಆಗ್ತಾ ಇರ್ಲಿ, ಏನ್ ಮಾಡೋದು ಬೇಡ. ನಿಮ್ಗೆ ಅನಿರೀಕ್ಷಿತ ಅಲ್ಲ, ಇದು ಅನಿರೀಕ್ಷಿತ. ಹಾಗೆ ಇದ್ದದೆ ಹಾಗೆ ಇರ್ಲಿ. ಈಗ ಎಷ್ಟೋ ಕಡೆ ಆಟಗಳು ಆಗಿದೆ. ಅಲ್ಲ, ಈಗ ಕಾಣುದು ಅವ್ರನ್ನ ನಮ್ಮ ಹತ್ರ ಮೀರ್ಲಿಕ್ಕೆ ಆಗುದಿಲ್ಲ. ಎಂತ ಅವ್ರು ಕೋಲಲ್ಲಿ ಬಾರ್ಸೋದು, ಕೈಯಲ್ಲಿ ಬಾರ್ಸೋದು. ಮತ್ತೆ ಕಾಣುದು ಅವ್ರೆ. ಹೌದು ಖಂಡಿತ.
ಸರ್ ಹಾಗೆ ಸರ್ ನೀವು ಅಮೃತೇಶ್ವರಿ ಮೇಳದಲ್ಲಿ ಗೆದ್ದಿರಿ. ಮತ್ತೆ ಸರ್ ತಾವು ಈ ಮಳೆಗಾಲದಲ್ಲಿ ಮತ್ತೆ ಪ್ರದರ್ಶನಗಳು ಮಾಡಿದಂತ ಪ್ರದರ್ಶನಗಳು ಹಲವಾರು ಕಡೆ ಹೋಗ್ತೀರಿ ತಾವು. ಅದೇ ರೀತಿ ಸಂಘ ಸಂಸ್ಥೆಗಳಿಗೆ ಹೋಗ್ತೀರಿ. ಅದೊಂದು ಕಡೆ ಆದ್ರೆ ಇನ್ನೊಂದು ವಿದೇಶ ಪ್ರಯಾಣ ಕೂಡ ಮಾಡಿರ್ತಾವ. ಅದ್ರ ಬಗ್ಗೆ ನಾವು ವೀಕ್ಷಕರು ತಿಳಿಸಿ ಸರ್. ಅಮೃತೇಶ್ವರಿ ಮೇಳ ಗೋಪಾಲ ಗಾಣಿಗರ ಬಂದ ಮೇಲೆ ಅವರು ಈ ಮೊಹಮ್ಮದ್ ಗೌಸ್ ಅಂತ ಮಳೆಗಾಲ ಟ್ರೂಪ್ ಇತ್ತು ಅವ್ರದ್ದು ಕಲಾವಿದರು. ಮಡಮಕ್ಕಿ ಮೇಳದ ಪ್ರಧಾನ ವೇಷರ ಹೇಳಿದರು. ಅವರು ಮಳೆಗಾಲ ಟ್ರೂಪ್ ಇತ್ತು. ಅವರು ಬಂದ್ಮೇಲೆ ಅವರೊಟ್ಟಿಗೆ ಹಾಲಿ ಸ್ಟಾರ್ಟ್ ಮಾಡಿ ಸಾಧಾರಣ ಒಂದು 12 ವರ್ಷ ಗೌಸ್ರೊಟ್ಟಿಗೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬಾಂಬೆ, ಬೆಂಗಳೂರು ಇಲ್ಲೆಲ್ಲ ಚೌತಿ ನವರಾತ್ರಿಗಳ ಆಟಗಳ ಹೊರಗಡೆ ಕಾರ್ಯಕ್ರಮಗಳು ಸ್ವಲ್ಪ ಇದಾದ್ದು ಅಷ್ಟರ ನಂತರ ಬಾಂಬೆಗೆಲ್ಲ ಹೋಗ್ಲಿ ಸ್ಟಾರ್ಟ್ ಮಾಡಿ 12, 13, 14 ವರ್ಷ ಆಯ್ತು. ಆಮೇಲೆ ಫಸ್ಟ್ ವಿದೇಶಕ್ಕೆ ಮೊದಲ ಪ್ರಯಾಣ ಅಂದ್ರೆ 2020ರಲ್ಲಿ ಒಮನ್ ಪಟ್ಲದವ್ರ ಇದ್ರಲ್ಲಿ ಹೋದ್ ಪಟ್ಲ ಫೌಂಡೇಶನ್ ವತಿಯಿಂದ ನಮ್ ಬಡಗ್ನಲ್ಲಿ ಹೋದ್ 4 ಜನ. ಭಾಗವತ ರಾಘವೇಂದ್ರ ಮೈರ್ ನಿಜವಾಗಿ ನಮ್ನೊಂದು ಹೊರದೇಶ ಪ್ರಯಾಣ ಕಾರಣ ಮೂಲ ಅವ್ರು ಮೈಯರ್. ಎಂತಕಂದ್ರೆ ಈಗ ತುಂಬಾ ಹಿರಿ ಭಾಗವತರು. ಈಗ ಅವರೆಲ್ಲ ಅವ್ರ ಹಿರಿತನಕ್ಕೆ ಅವ್ರ ಯೋಗ್ಯತೆಗೆ ನಾವೆಲ್ಲ ಏನೂ ಅಲ್ಲ. ಗೋಪಾಲ ಆನಂದ್ರ ಬಂದು ನಮ್ಮನ್ನೆಲ್ಲ ಅವ್ರು ಒಂದು ಸುಧಾರಿಸ್ಕೊಂಡು ತಗೊಂಡು ಹೋಗೋದೇ ಬಿಟ್ರೆ ಅವ್ರ ಯೋಗ್ಯತೆಗೆ ನಾವು ಏನೂ ಅಲ್ಲ. ನಾವ್ ಮಕ್ಕಳು ಅವ್ರದ್ದು ಯೋಗ್ಯತೆ ಬೇರೆ. ಮೈರು ಹಾಗೆ ಎಷ್ಟೆಷ್ಟೋ ನಮ್ಮಿಂದ ತುಂಬಾ ಒಳ್ಳೊಳ್ಳೆ ಮೊದ್ಲಗಾರ ತುಂಬಾ ಜನ ಇದ್ರು. ತುಂಬಾ ಜನ ಹೊರಗಡೆ ಹೋದ್ರು. ಆದ್ರೂ ನನ್ನನ್ನೇ ಆಯ್ಕೆ ಮಾಡಿ ನಾನು ಮತ್ತೆ ಚಂಡೆ ಶ್ರೀನಿವಾಸ ಪ್ರಭು ಗುಂಡ, ಆಮೇಲೆ ಶ್ರೀ ವಿಷಮಾಧವಣ್ಣ, ಮೈರ್, ನಾವು ಬಡಗ್ನಲ್ಲಿ 4 ಜನ, ಮತ್ತೆ ತೆಂಕಿನ ತುಂಬಾ ಜನ ಇದ್ರು. ಫಸ್ಟ್ ಒಂದು 3 ದಿನ ಟ್ರಿಪ್ ಹೋಮನ್, ಅದು ಪ್ರಥಮ ವಿದೇಶ ಪ್ರಯಾಣ. ಆಮೇಲೆ ಕಳೆದ ವರ್ಷ ಇಂಗ್ಲೆಂಡಿಗೆ ಹೋಗಿದ್ದು. ಅದು ಯೋಗೀಂದ್ರ ಮಾರುವಂತ ಅಂತ ಅವ್ರು ಇಂಗ್ಲೆಂಡ್ ಅಲ್ಲಿ ಇರುವವರು. ಅವ್ರಿಗೆ ಆಕ್ಚುಲಿ ಇಲ್ಲಿಂದ ನಾನು ಮತ್ತೆ ಪ್ರಸನ್ನ ಭಟ್ರು ತುಂಬಾ ಕ್ಯಾಸೆಟ್ಗಳನ್ನ ಆಡಿಯೋ ಮಾಡಿ ಕಳಿಸಿತ್ತು. ಅವರಲ್ಲಿ ಅವ್ರ ಮಗಳು ವೇಷ ಮಾಡ್ತಿಲ್ಲ, ಇನ್ನೊಬ್ರು ಡಾಕ್ಟರ್ ವೇಷ ಮಾಡೋರಿದ್ದಾರೆ ಬಟ್ವಾಲ್ರ ಅಂತ, ಅವರೆಲ್ಲ ವೇಷ ಮಾಡ್ತಿದ್ರು. ತುಂಬಾ ಪ್ರಸಂಗಗಳನ್ನ ಮಾಡಿ ಕಳಿಸಿದೆ. ಅಂತೂ ಅಲ್ಲಿನೊಂದು ಟೀಮ್ ಕಳೆದ ವರ್ಷ ನಮ್ನೊಂದು ಆಕ್ಚುಲಿ 6 ಜನ ಹೋಗ್ಬೇಕಂತಿದ್ದದ್ದು. ಕೊಂಡದ ಕುಳಿಯವರು, ನೀಲ್ಕೋ ಶಂಕರ, ಸನ್ಮಯ ಭಟ್ಟ. ಕೊಂಡದ ಕುಳಿಯವರಿಗೆ ವೀಸಾ ರಿಜೆಕ್ಟ್ ಆಯ್ತು, ಆಗ್ಲಿಲ್ಲ. ಪ್ರಸನ್ನ ಭಟ್ರ ನಾನು ಚಂಡೆ ಗಣೇಶ ಹೋಗ್ತಾರೆ. ಅಂತಾಗಿ ನಾವೊಂದು 3 ವಾರ ಇಂಗ್ಲೆಂಡಿನ ಒಂದು ಒಳ್ಳೆ ತಿರುಗಾಟ ಮಾಡಿ 3 ವಾರ ಕಾರ್ಯಕ್ರಮಗಳು 5 ಕಾರ್ಯಕ್ರಮ 3 ವಾರದಲ್ಲಿ. ಹೌದು, ಅಡ್ಡಿಲ್ಲ, ಒಳ್ಳೆ ಇದಾಯ್ತಲ್ಲ ಸರ್. ವಾರಿನ ತಿರುಗಾಟ. ಉಳಿದ ದಿನಗಳೆಲ್ಲ ತಿಂದಿದ್ದು ತಿರುಗಿದಷ್ಟೇ. ನಿಜವಾಗಿ ಅದೊಂದು ಮರೆಯಲಾಗದ ಅನುಭವ. ಈಗೆಲ್ಲ ಪರಿಸ್ಥಿತಿ ಚೇಂಜ್ ಆಯ್ತು. ಅಷ್ಟರ ನಂತರ ಯುದ್ಧ ಸ್ಟಾರ್ಟ್ ಆಯ್ತು. ಏನೇನೆಲ್ಲ ಇನ್ನೆಲ್ಲ ಹೇಳಲಿಕ್ಕಿಲ್ಲ. ಆ ಟೈಮಲ್ಲಿ ಅಂತ ಅವಕಾಶಗಳು ಬರ್ತಂತ ಹೇಳಲಿಕ್ಕಿಲ್ಲ. ಹೌದು, ಖಂಡಿತ ಸರ್, ಖಂಡಿತ. ಅದ್ರ ಸರ್ ತಮ್ಮ ಈಗ ಮುಂದಿನ ವರ್ಷ ಅಮೃತೇಶ್ವರಿ ಇರ್ತೀರಿ. ಹಾಗೆ ಮತ್ತೆ ನಿಮ್ಮ ಈ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ. ಪ್ರಶಸ್ತಿ ಪುರಸ್ಕಾರಗಳು ತುಂಬಾ ಕಡೆ ಅದಾಗಿದೆ. ಸನ್ಮಾನ್ ಅಂತ ಬಾಂಬೆಲ್ ಈಗ 2 ವರ್ಷ ಹಿಂದೆ ಶಂಕರ ನಾಯ್ಕ ಹೇಳಾರೆ ಅಂತ ಅವರು ಮತ್ತೆ ವಾಲ್ಪಾಡಿ ಸದಾಶಿವ ಅವರೊಂದು ಅಲ್ಲೊಂದು ಸನ್ಮಾನ ಆಯ್ತು ಬಾಂಬೆಯಲ್ಲಿ. ಆಮೇಲೆ ಕೋಟ ಕದ್ರಿಕಟ್ಟ, ಹಿಂಗೆ ಸನ್ಮಾನಗಳು ಅಂತ ಪುರಸ್ಕಾರಗಳು ಖಂಡಿತ 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 ಆಗ್ಲಿ. ಬಹಳಷ್ಟು ಪ್ರಶಸ್ತಿ ಪುರಸ್ಕಾರ ತಮ್ಮನ್ನ ಅರಸಿ ಬರಲಿ ಇನ್ನೊಂದು ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ. ಆದ್ರೆ ಸರ್, ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟ ಇದ್ರೆ 1-2 ಮಾತಾಡಬಹುದು. ಇಲ್ಲ ನಿಜವಾಗಿ ನಿಮ್ಮದೊಂದು ಇದು ದೊಡ್ಡದು ಯಕ್ಷಗಾನಕ್ಕೆ. ಈಗ ತುಂಬಾ ಜನ ಯಕ್ಷಗಾನದಲ್ಲಿ ಇದು ಮಾಡಿದ್ದಾರೆ ಯಕ್ಷಗಾನಕ್ಕೋಸ್ಕರ. ನಾವೆಲ್ಲ ಏನು ಅಲ್ಲ ಬಿಡಿ. ನಮ್ಮ ಹಿಂದಿನವರೆಲ್ಲ ಆ ಕಾಲದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲೆಲ್ಲಿಗೋ ಊರವರೇ ಇದನ್ನ ಸಾಮಾನುಗಳನ್ನ ಹೊತ್ಕೊಂಡು ಹೋಗೋದು, ನಿಡ್ಕೊಂಡು ಹೋಗ್ಬೇಕು, ಎತ್ತಿನ ಗಾಡಿ ಅದೆಲ್ಲ ಅಲ್ಲಿಂದ ಬೆಳೆದು ಬಂದ ಒಂದು ಪರಂಪರೆಗಳು. ನಾವು ಅಷ್ಟೇ. ಈಗ ನಾವ್ ಏನಾದ್ರು ಇದ್ರೆಲ್ಲ ಊಟ ಮಾಡ್ತಿದ್ರೆ ಅವ್ರು ಹಿರಿಯರು ಮಾಡಿಟ್ಟ ಪ್ರಸಾದವನ್ನು ನಾವು ಚೂರು ತಿಂತಿದ್ದದ್ ಬಿಟ್ರೆ ನಾವು ಮಾಡಿದ್ ಏನೂ ಇಲ್ಲ. ಅವ್ರೆಲ್ಲ ಹದ ಹಾಕಿ ಏನೇನ್ ಎಷ್ಟೆಷ್ಟು ಹಾಕ್ಬೇಕೆಲ್ಲ ಹಾಕಿ ಒಂದು ತಯಾರು ಮಾಡಿಟ್ಟಿದ್ರು ಅಡಿಗೆ. ನಾವು ಅದನ್ನ ಚೂರು ಊಟ ಮಾಡ್ತಿದ್ದೇವೆ. ಅದೇ ಹಾಗೆ ಇದನ್ನೆಲ್ಲ ನಿಮ್ಮಂತವ್ರು ಅದನ್ನ ಬೆಳೆಸ್ತಾ ಇದ್ದಾರೆ. ನೀವು ಮಧ್ಯೆ ಒಂದೊಂದು ಊರಲ್ಲಿ ಹಾಕ್ತಾ ಇದ್ರೆ ಅದನ್ನ ಬಿಸಿ ಇರ್ಲಿ ಅಂತ. ಯಾಕೆಂದ್ರೆ ತುಂಬಾ ಎಷ್ಟೋ ಜನ ಕಲಾವಿದ್ರು ಈಗ ರಂಗಸ್ಥಳದಲ್ಲಿ ನೋಡಿರ್ತಾರೆ ಸರ್. ಹೌದು, ರಂಗಸ್ಥಳ ನೋಡಿರ್ತಾರೆ, ಅವ್ರ ವೇಷ ನೋಡಿರ್ತಾರೆ, ಅವ್ರು ಇಷ್ಟಪಟ್ಟಿರ್ತಾರೆ. ಆದ್ರೆ ವೈಯಕ್ತಿಕ ಜೀವನಗಳು ಅಥವಾ ಅವ್ರ ಅದ್ ಯಾರಿಗೂ ಗೊತ್ತಿರೋದಿಲ್ಲ. ಅದೆಲ್ಲ ಗೊತ್ತಾಗ್ಬೇಕಿದ್ರೆ ಹೇಗೆ ಹೀಗೆ ಕೂತ್ಕೊಂಡು ಮಾತಾಡುವಾಗ್ಲೂ ಈ ಎಲ್ಲಾ ವಿಷಯಗಳು ಬರ್ತದೆ ಸರ್. ಬರುದಿಲ್ಲ ಅದೆಲ್ಲ ಈ ತರ ನೀವು ಇದು ಮಾಡಿ ನಿಮ್ಮ ಕೆಲಸ ಕಾರ್ಯ ಬಿಟ್ಟ ಮತ್ತೆ ಇನ್ನು ನಿಮ್ಗೆ ಎಷ್ಟು ಕೆಲಸ ಉಂಟು? ಇನ್ ಎಡಿಟ್ ಮಾಡ್ಬೇಕು, ಅದನ್ನೆಲ್ಲ ಮಾಡ್ಬೇಕಾ? ಏನು ಪ್ರಯೋಜನ ಇಲ್ಲದ ಕೆಲಸಗಳು ವಾಸ್ತವವಾಗಿ ಹೇಳೋದು.
ಮಾಡ್ತಾ ಇದ್ದೀವಿ. ಯಕ್ಷಗಾನಕ್ಕೆ ನಮ್ದೊಂದು ಕಾಣಿಕೆ ಅಲ್ಲ sir? ನಿಜವಾಗಿ ತುಂಬಾ ದೊಡ್ಡದು. ಹೌದು ಹಾ? ಹೌದು sir. ಈಗ ಹೀಗೆ ಮುಂದುವರಲ್ಲ, ಭಗವಂತ ನಿಮ್ಗೊಂದು ಶಕ್ತಿ ಕೊಡ್ಲಿ. ಆಗ್ಲಿ sir. ಹಾಗೆ ನಮ್ಮ ವೀಕ್ಷಕರು ಕಲಾವಿದ್ರು ಹಾಗೆ ಯಕ್ಷಗಾನ ಏನು ಮಾಡೋದು ಬೇಡ ಸರ್, ಏನು ಮಾಡೋದು ಬೇಡ. ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ, ಇದ್ದದ್ನು ಸರಿ ಮಾಡ್ಕೊಂಡು ಹೋಗಿ ಅಷ್ಟೇ. ಅಷ್ಟೇ ಅಷ್ಟೇ. ಕೊಂಡದ ಗುಳೆಯರ ಹೇಳುದು ಒಂದ್ ಮಾತು ನೆನಪಾಗ್ತದೆ, ನೀವು ಒಳ್ಳೆ ಕಲಾವಿದರು ಆಗದಿದ್ರೆ ಯಾರಿಗೂ ನಷ್ಟ ಇಲ್ಲ. ಹೌದು, ಯಾರಿಗೂ ನಷ್ಟ ಇಲ್ಲ. ಆದ್ರೆ ಒಳ್ಳೆ ಮನುಷ್ಯ ಆಗದಿದ್ರೆ ಮಾತ್ರ ಸಮಾಜಕ್ಕೆ ನಷ್ಟ ಅಲ್ಲ. ಸತ್ಯ. ಆದ್ರಿಂದ ನೀವು ನಾವೆಲ್ಲ ಯಕ್ಷಗಾನ ಉದ್ಧಾರ ಮಾಡ್ತೇವೆ ಅಂತ ಬಂದದಲ್ಲ. ನಾವು ನಮ್ಮ ಹೊಟ್ಟೆ ಪಾಡಿಗೂ ಆಯ್ಕೊಂಡಂತ ಇದೆ. ಹೌದು ಖಂಡಿತ. ಆದ್ರೆ ಏನೋ ಒಂದು ಭಗವಂತ ಕೃಪೆ ಮಾಡಿ ಇದ್ರಲ್ಲೇ ಇರುವಾಗ ಮಾಡ್ದ. ಇಲ್ಲಾಂದ್ರ ಆ ಕೆಲವು ಸನ್ನಿವೇಶಗಳು ನಾವು ಬಿಟ್ಟು ಯಾವಾಗ್ಲೂ ಓಡ್ಬೇಕಿತ್ತು. ಅಲ್ಲ ನಾವೆಂತಲ್ಲ, ಪ್ರತಿಯೊಂದು ಕಲಾವಿದರಿಗೂ ಅದೇ ತುಂಬಾ ಇದೆ. ಹೌದು ಹಾಗೆ ಆಗ್ಲಿ ಸರ್. ನಿಮ್ಮ ಒಂದು ವಿಷಯವನ್ನ ಮನ ಬಿಚ್ಚಿ ಮಾತಾಡಿದ್ರಿ, ಬಹಳ ವಿವರವಾಗಿ ಮಾತಾಡಿದ್ರಿ. ಬಹಳ ಕಷ್ಟಪಟ್ಟು ಮೇಲೆ ಬಂದಿರಿ ಸರ್ ತಾವು. ಈಗ ಒಂದು ಹಂತದಲ್ಲಿ ಇದ್ದೀರಿ, ಇನ್ನೂ ಬಹಳಷ್ಟು ಇನ್ನು ಸಣ್ಣ ಪ್ರಾಯ, ತಮಗೆ ದೊಡ್ಡ ಪ್ರಾಯ ಏನಾಗಿಲ್ಲ, ಸಣ್ಣ ಪ್ರಾಯದಲ್ಲಿದ್ದೀರಿ. ಇನ್ನು ಬಹಳಷ್ಟು ವರ್ಷ ನಮ್ಮನ್ನು ರಂಜಿಸ್ತಿರ್ತಾವ್. ಆತರ ಭಗವಂತ ತಮಗೆ ಒಂದು ಏನಂದ್ರೆ ಒಂದು ಅನುಗ್ರಹ ನೀಡ್ಲಿ. ಬಹಳಷ್ಟು ವರ್ಷ ನೀವು ಸೇವೆ ಸಲ್ಲಿಸಿ, ನಿಮ್ಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರ್ಲಿ. ಬಹಳಷ್ಟು ಅವಕಾಶಗಳು ಸಿಗ್ಲಿ ಸರ್, ಬಹಳಷ್ಟು ಅವಕಾಶಗಳು ಸಿಕ್ಕಿ ಇನ್ನು ದೊಡ್ಡ ಕಲಾವಿದರಾಗಿ ಬೆಳಿಬೇಕು. ಮೊದಲಿಂದ ಕೂಡಲೇ ನಿಮ್ಮ ಹೆಸರು ಬರ್ಬೇಕು, ಆತರ ಆಗ್ಬೇಕು. ಈಗ ನಿಮ್ಮ ಗುರುಗಳೆಲ್ಲ ಆ ತರದವರೇ ಇದ್ರು. ನೀವು ಮತ್ತೆ ಪಕ್ಕದಲ್ಲಿ ಭಾಗವತಿಗೆ ಮಾಡಿದವರಲ್ಲಿ ದೊಡ್ಡ ದೊಡ್ಡ ಭಾಗವತರ ಜೊತೆ ನೀವು ಒಂದೊಂದು ಹೆಸರು ಹೇಳುವಾಗ ನಮ್ಗೆ ಈಗಲೇ ಅನ್ಸುತ್ತೆ, ಅವರೊಟ್ಟಿಗೆ ಮೊದ್ಲೇ ನುಡ್ಸಿದ್ರಂದ್ರೆ. ನೀವ್ ಹೇಳಿದ್ರೆ ಮದ್ದಲ್ ನುಡ್ಸೋದು ಕಷ್ಟ, ಅವ್ರ ಜೊತೆ ಹಾಗಾದ್ರೆ ಭಾಗವತರಿಗೆ ಮುಖ್ಯವಾಗಿ ಮದ್ದಲೇ ಬೇಕು ಅಂತ ತಾವ್ ಹೇಳಿದ್ವಿ. ಅದ್ರ ನಡೆ ನೋಡಿ ಅವ್ರು ಎಲ್ಲ ಹಾಡಿಗೆ ತಾವಿರ್ತೀರಿ. ಈಗ ಚೆಂಡೆ ಯಾರು ಒಂದೊಂದು ಹಾಡಿಗೆ ಬರ್ತಾ ಹೋಗ್ತಾ ಬಿಟ್ರೆ ಬೇಕಾದಲ್ಲಿ ಮಾತ್ರ. ಇಲ್ಲ ಹಾಗಲ್ಲ, ನೀವು ಬೇಕೇ ಬೇಕಾಗ್ತದೆ. ಅದು ತೆಂಕಿರ್ಲಿ ಬಡಗಿರ್ಲಿ ಎಲ್ಲೇ ಇರ್ಲಿ, ಅದು ಮದ್ದಲೆ ಅಲ್ಲೇ ಬೇಕು. ಕೆಲವರು ಮದ್ದಲೆ ಇಟ್ಕೊಂಡೇ ಪ್ರೋಗ್ರಾಮ್ ಮಾಡೋರು ಇದ್ದಾರೆ. ಇಲ್ಲ ಹೌದು, ಅಂದ್ರೆ ಒಂದು ಉತ್ತಮ ರೀತಿಯ ಮೊದಲೇ ವಾದಕರು ತಾವು. ತಮ್ಮ ಮನೆಗೆ ಬಂದದ್ದು, ತಮ್ಮ ಜೊತೆ ಮಾತುಕತೆ ಆಡಿದ್ದು ಬಹಳ ಖುಷಿ ಆಯ್ತು ಸರ್. ತಮ್ಮ ಮನೆ ಕೂಡ ಬಹಳ ಸುಂದರವಾಗಿದೆ. ನಮಗೂ ಇಲ್ಲೇ ಅಂದ್ರೆ ಒಂದು ಹಳ್ಳಿ ವಾತಾವರಣ ಬಹಳ ಖುಷಿ ಆಗ್ತದೆ. ನೀವು ಪೇಟೆಯಲ್ಲೇ ಹಳ್ಳಿ ತಂದು ಬಿಟ್ರಿ. ಆಗ್ಲಿ ಸರ್, ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ರಾಘವೇಂದ್ರ ಹೆಗಡೆ ಯಲ್ಲಾಪುರ ಸರ್ ಅವರ ಸಂದರ್ಶನ, ಅವರ ಸಾಧನೆ ಹಾದಿಯ ಪಯಣ ನಿಮ್ಮ ಮುಂದೆ ಬಹಳ ವಿಸ್ತಾರವಾಗಿ ನಾವು ತಿಳಿಸಿದ್ದೇವೆ. ಪ್ರತಿಯೊಬ್ಬ ಕಲಾವಿದನ ಒಂದು ಯಶಸ್ಸಿನ ಹಿಂದೆ ಬಹಳಷ್ಟು ಕಷ್ಟಗಳಿರ್ತವೆ. ಅವ್ರ ಕಷ್ಟಗಳನ್ನು ಮೆಟ್ಟಿ ಮೇಲೆ ಬಂದು ಯಶಸ್ಸಿನ ಶಿಖರಕ್ಕೆ ಏರ್ತಾರೆ. ಅಂತ ಒಂದು ಸಾಧನೆಯ ಹಾದಿ ನಮ್ಮ ರಾಘವೇಂದ್ರ ಹೆಗಡೆ ಸರ್ದಾಗಿತ್ತು. ಆ ಪಯಣವನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಹಾಗೆ ಮುಂದಿನ ವಾರ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ, ಪ್ರತಿ ರಾತ್ರಿ 8 ಗಂಟೆಗೆ ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್ ನಲ್ಲಿ. ಹಾಗೆ ಮುಂದಿನ ವಾರದ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.